ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ IPL 2026ಕ್ಕೆ ಆಪ್ಷನ್ ಮುಕ್ತಾಯಗೊಂಡಿದ್ದು ಎಲ್ಲ 10 ತಂಡಗಳ ಹೊಸ ಸ್ಕ್ವಾಡ್ ಅನೌನ್ಸ್ ಆಗಿದೆ. ಮತ್ತು ಇನ್ನೇನು ಮಾರ್ಚ್ 26ರಿಂದ IPL ಶುರುವಾಗಲಿದ್ದು ಎಲ್ಲ ಅಭಿಮಾನಿಗಳ ಮನಸ್ಸಿನಲ್ಲಿ IPL ಬಗ್ಗೆ ಕುತೂಹಲ ಇನ್ನೂ ಕೂಡ ಜಾಸ್ತಿಯಾಗಿದೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು IPLನ 2 ಬದ್ಧ ವೈರಿಗಳಾಗಿರುವ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ನ ಪ್ಲೇಯಿಂಗ್ 11 ಅನ್ನು ಕಂಪೇರ್ ಮಾಡಲಿಕ್ಕೆ ಇದ್ದೇವೆ. ಅಂದರೆ ಈ ವಿಡಿಯೋದಲ್ಲಿ ನಾವು ಕೇವಲ ಈ ಎರಡೂ ತಂಡಗಳ ಪ್ರಾಬಬಲ್ ಪ್ಲೇಯಿಂಗ್ 11 ಅನ್ನು ಕಂಪೇರ್ ಮಾಡಲಿದ್ದು, ನಾವು ಆನ್ ದ ಪೇಪರ್ ನೋಡೋಣ ಈ ಎರಡೂ ತಂಡಗಳ ಪ್ಲೇಯಿಂಗ್ 11ಗಳ ಮಧ್ಯೆ ಯಾವ ತಂಡ ಹೆಚ್ಚು ಬೆಟರ್ ಆಗಿ ಕಾಣಿಸ್ತಾ ಇದೆ ಅಂತ. ಮತ್ತು ಫ್ರೆಂಡ್ಸ್, ಕಂಪ್ಯಾರಿಸನ್ ಅನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ರೂಲ್ಸ್ ಅನ್ನು ಹೇಳಬೇಕಾದರೆ, ನಾನು ಈ ಎರಡೂ ತಂಡಗಳ ಪ್ಲೇಯಿಂಗ್ 11 ಅನ್ನು ಟೋಟಲ್ ಆಗಿ 5 ಭಾಗಕ್ಕೆ ಡಿವೈಡ್ ಮಾಡಿದ್ದೇನೆ. ಅದು ಬಂದ್ಬಿಟ್ಟು ಓಪನರ್ಸ್, ಮಿಡಲ್ ಆರ್ಡರ್, ಲೋವರ್ ಆರ್ಡರ್, ಫಾಸ್ಟ್ ಬೌಲರ್ಸ್ ಮತ್ತು ಸ್ಪಿನ್ನರ್ಸ್. ಮತ್ತು ಪ್ರತಿ ಹಂತದ ವಿನ್ನರ್ಗೆ ಒಂದು ಅಂಕ ಸಿಗಲಿದ್ದು, ಕೊನೆಗೆ ಯಾವ ತಂಡದ ಬಳಿ ಹೆಚ್ಚು ಅಂಕ ಇರುತ್ತೋ ಈ ಒಂದು ಕಂಪ್ಯಾರಿಸನ್ ಅಲ್ಲಿ ಆ ಒಂದು ತಂಡವೇ ವಿಜೇತವಾಗಲಿದೆ. ಮತ್ತಿನ್ನೊಂದು ಕಡೆ ಈ ಎರಡು ತಂಡಗಳ ಮಧ್ಯೆ ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟ್ ನನಗೆ ಸಮಾನವಾಗಿ ಕಂಡರೆ ನಾನು ಈ ಅಂಕವನ್ನು ಎರಡೂ ತಂಡಕ್ಕೆ ಒಂದು ಆಗಿ ಕೊಡುತ್ತೇನೆ. ಇದುವಾಗಿತ್ತು ಈ ಕಂಪ್ಯಾರಿಸನ್ ರೂಲ್. ಮತ್ತೆ ನಾನು ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಹೀಗೇನೆ RCB ಜೊತೆಗೆ ಎಲ್ಲ 10 ತಂಡಗಳ ಪ್ಲೇಯಿಂಗ್ 11 ಅನ್ನು ಕಂಪೇರ್ ಮಾಡುತ್ತೇನೆ. ಹಾಗಾಗಿ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ. ಹಾಗಾದರೆ ನಾವು ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ನಾವೀಗ ಈ ಎರಡೂ ತಂಡಗಳ ಓಪನರ್ಸ್ ಅನ್ನು ಕಂಪೇರ್ ಮಾಡೋದಾದರೆ ನಮಗೆ RCBಯ ಪರವಾಗಿ ಓಪನರ್ಸ್ ಆಗಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಅದೇ ಇನ್ನೊಂದು ಕಡೆ ನಮಗೆ CSKಯ ಪರವಾಗಿ ಆಯುಷ್ ಮಾತ್ರೆ ಮತ್ತು ಸಂಜು ಸ್ಯಾಮ್ಸನ್ ಅವರು ಆ್ಯಸ್ ಅ ಓಪನರ್ಸ್ ಆಗಿ ನೋಡಲಿಕ್ಕೆ ಸಿಗುತ್ತಾರೆ. ಫ್ರೆಂಡ್ಸ್, ಇಲ್ಲಿ ನಾವು ಕಂಪೇರ್ ಮಾಡೋದಾದರೆ ನಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಇತ್ತೀಚೆಗೆ ಫಿಲ್ ಸಾಲ್ಟ್ ಅವರು ಎಷ್ಟೊಂದು ಅದ್ಭುತವಾದಂಥ ಫಾರ್ಮಲ್ಲಿ ಇದ್ದಾರಂತ. ಅಂದರೆ ಇವರು ಇತ್ತೀಚೆಗೆ 200ಕ್ಕಿಂತ ಅಧಿಕ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ದು ಇವರ ಫಾರ್ಮ್ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಮತ್ತು ಇನ್ನೊಂದು ಕಡೆ ವಿರಾಟ್ ಕೊಹ್ಲಿ ಅವರು ಕೂಡ ಮೊನ್ನೆ ಸೌತ್ ಆಫ್ರಿಕಾದ ಎದುರು ನಡೆದ ODI ಸೀರೀಸಲ್ಲಿ T20ಯಲ್ಲಿ ಆಡಿದಂತೆ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಅನ್ನು ಆಡಿದರು. ಅಂದರೆ ಇವರು ಆ ಸೀರೀಸಲ್ಲಿ 4ಗಿಂತ ಹೆಚ್ಚು 6 ಅನ್ನೇ ಹೊಡೆದಿದ್ದು ಇವರು ಕೂಡ ಇಲ್ಲಿ ಅದ್ಭುತವಾದಂಥ ಫಾರ್ಮಲ್ಲೇ ಇದ್ದಾರೆ. ಇನ್ನೊಂದು ಕಡೆ CSK ಓಪನರ್ಸ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನಮಗೆ ಆಯುಷ್ ಮಾತ್ರೆ ಮತ್ತು ಸಂಜು ಸ್ಯಾಮ್ಸನ್ ಅಂತ ಇಬ್ಬರು ಅದ್ಭುತ ಓಪನರ್ಸ್ ನೋಡಲಿಕ್ಕೆ ಸಿಗುತ್ತಾರೆ. ಇಲ್ಲಿ ಆಯುಷ್ ಮಾತ್ರೆ ಅವರು ಇತ್ತೀಚೆಗೆ ತುಂಬಾ ಒಂದು ಅದ್ಭುತವಾದ ಫಾರ್ಮಲ್ಲಿದ್ದಾರೆ. ಸಂಜು ಸ್ಯಾಮ್ಸನ್ ಅವರ ಬಳಿ ಕೂಡ T20ಯಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ಈ ಎರಡೂ ತಂಡಗಳ ಓಪನರ್ಸ್ಗಳು ಅವರವರ ತಂಡಕ್ಕೆ ತುಂಬಾ ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡುವ ನಿರೀಕ್ಷೆ ಇದೆ. ಆದರೆ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ನಮ್ಮ RCB ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರು ಎಷ್ಟೊಂದು ಅದ್ಭುತವಾದ ಓಪನರ್ಸ್ ಅಂತ. ಹಾಗಾಗಿ ಈ ಇಬ್ಬರು ಆಟಗಾರರು ಬೇರೆ ಯಾವುದೇ ತಂಡದ ಓಪನರ್ಸ್ಗಿಂತ ಹೆಚ್ಚು ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿರುವುದರಿಂದ ಇವರ ಮುಂದೆ ಯಾವುದೇ ತರಹದ ಕಂಪ್ಯಾರಿಸನ್ನೇ ಇಲ್ಲ. ಹಾಗಾಗಿ ನಾನು ಈ ಪಾಯಿಂಟನ್ನು RCBಗೆ ಕೊಡುತ್ತೇನೆ. ನಾವಿಲ್ಲಿ ಟೋಟಲ್ ಪಾಯಿಂಟ್ಸ್ ಅನ್ನು ನೋಡೋದಾದರೆ ನಮ್ಮ RCBಗೆ 1 ಪಾಯಿಂಟ್ ಆಗಿದೆ. ಇನ್ನೊಂದು ಕಡೆ CSK ಅವರು ಇನ್ನೂ ಕೂಡ ತಮ್ಮ ಖಾತೆಯನ್ನು ಓಪನ್ ಮಾಡಲಿಲ್ಲ. ಆ ನಂತರ ನಾವು ಈ ಎರಡೂ ತಂಡಗಳ ಮಿಡಲ್ ಆರ್ಡರ್ ಅನ್ನು ಕಂಪೇರ್ ಮಾಡೋದಾದರೆ ನಮಗೆ ಈ ಬಾರಿ RCBಯ ಪರವಾಗಿ ಮಿಡಲ್ ಆರ್ಡರ್ ಆಟಗಾರರಾಗಿ ವೆಂಕಟೇಶ್ ಅಯ್ಯರ್, ರಜತ್ ಪಟಿದಾರ್ ಮತ್ತು ಟಿಮ್ ಡೇವಿಡ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಅದೇ ಇನ್ನೊಂದು ಕಡೆ CSK ಅವರ ಪರವಾಗಿ ಋತುರಾಜ್ ಗಾಯಕ್ವಾಡ್, ಶಿವಮ್ ದೂಬೆ ಮತ್ತು ಡೆವಾಲ್ ಬ್ರಾವಿಸ್ ಅವರು ಮಿಡಲ್ ಆರ್ಡರಲ್ಲಿ ಆಡುತ್ತಾರೆ. ಫ್ರೆಂಡ್ಸ್, ಇಲ್ಲಿ ಕೂಡ ಎರಡೂ ತಂಡಗಳ ಮಿಡಲ್ ಆರ್ಡರ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಉಂಟು. ಯಾಕೆಂದರೆ ಈ ಎರಡು ತಂಡಗಳ ಮಿಡಲ್ ಆರ್ಡರಲ್ಲಿ ಅಗ್ರೆಸಿವ್ ಬ್ಯಾಟರ್ಸ್ ಇದ್ದಾರೆ. ಮತ್ತು ನಾವು ಈ ಎರಡು ಮಿಡಲ್ ಆರ್ಡರನ್ನು ಕಂಪೇರ್ ಮಾಡೋದಾದರೆ ನಮಗೆ ಇಲ್ಲಿ ಆನ್ ದ ಪೇಪರಲ್ಲಿ ಈ ಎರಡು ಮಿಡಲ್ ಆರ್ಡರ್ ಕೂಡ ಸಮಾನವಾಗಿ ಕಾಣಿಸ್ತಾ ಉಂಟು. ಯಾಕೆಂದರೆ ಡಿವಾಲ್ ಬ್ರೇವಿಸ್ ಮತ್ತು ಶಿವಮ್ ದೂಬೆ ಅವರು ಇಲ್ಲಿ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಅನ್ನು ಆಡಿದರೆ, ಇನ್ನೊಂದು ಕಡೆ ಋತುರಾಜ್ ಗಾಯಕ್ವಾಡ್ ಅವರು ಒಂದು ಕಡೆಯಲ್ಲಿ ನಿಂತು ಮ್ಯಾಚ್ ಅನ್ನು ಗೆಲ್ಲಿಸುವ ಸಮತೆಯನ್ನು ಹೊಂದಿದ್ದಾರೆ. ಮತ್ತೆ ನಮ್ಮ RCBಯ ಮಿಡಲ್ ಆರ್ಡರ್ ಕೂಡ ಅದೇ ತರದೊಂದು ಎಬಿಲಿಟಿಯನ್ನು ಹೊಂದಿದ್ದು, ಹಾಗಾಗಿ ಇಲ್ಲಿ ನಾನು ಈ ಎರಡು ತಂಡಕ್ಕೆ ತಲಾ 1 ಅಂಕವನ್ನು ಕೊಡುತ್ತೇನೆ. ನಾವೀಗ ಒಟ್ಟು ಅಂಕವನ್ನು ನೋಡೋದಾದರೆ ನಮ್ಮ RCBಯವರ ಪರವಾಗಿ 2 ಅಂಕಗಳು ಇದ್ದರೆ ಇನ್ನೊಂದು ಕಡೆ CSK ಅವರ ಪರವಾಗಿ 1 ಅಂಕ ಇದೆ. ಹಾಗಾದರೆ ಈಗ ನಾವು ಈ ಎರಡೂ ತಂಡಗಳ ಲೋವರ್ ಆರ್ಡರ್ ಅನ್ನು ಕಂಪೇರ್ ಮಾಡೋದಾದರೆ ನಮಗೆ RCBಯವರ ಪರವಾಗಿ ಲೋವರ್ ಆರ್ಡರ್ ಅಲ್ಲಿ ಜಿತೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ ಮತ್ತು ರೊಮಾರಿಯೋ ಶೆಫರ್ಡ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಅದೇ ಇನ್ನೊಂದು ಕಡೆ ನಮಗೆ CSK ಅವರ ಪರವಾಗಿ ಕಾರ್ತಿಕ್ ಶರ್ಮಾ, MS ಧೋನಿ ಮತ್ತು ಪ್ರಶಾಂತ್ ವೀರ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಇಲ್ಲಿ ಲೋವರ್ ಆರ್ಡರ್ ಅಲ್ಲಂತೂ ಏನು ಕೂಡ ಕಂಪ್ಯಾರಿಸನ್ ಇಲ್ಲ. ಯಾಕೆಂದರೆ ಒಂದು ಕಡೆಯಲ್ಲಿ ನಮಗೆ ಜಿತೇಶ್ ಶರ್ಮಾ, ರೊಮಾರಿಯೋ ಶೆಫರ್ಡ್ ಮತ್ತು ಕೃಣಾಲ್ ಪಾಂಡ್ಯರಂತ 3 ಎಕ್ಸ್ಪೀರಿಯನ್ಸ್ ಲೋವರ್ ಆರ್ಡರ್ ಬ್ಯಾಟರ್ ನೋಡಲಿಕ್ಕೆ ಸಿಕ್ಕಾರೆ, ಇನ್ನೊಂದು ಕಡೆ ನಮಗೆ CSK ಅವರ ಪರವಾಗಿ ಕಾರ್ತಿಕ್ ಶರ್ಮಾ ಮತ್ತು ಪ್ರಶಾಂತ್ ವೀರ್ನಂತ ಇಬ್ಬರು ಯಂಗ್ಸ್ಟರ್ ನೋಡಲಿಕ್ಕೆ ಸಿಗುತ್ತಾರೆ. ಮತ್ತು ಇಲ್ಲಿ MS ಧೋನಿ ಅವರು ಕೂಡ ಈಗ ಮುಂಚಿನಂತೆ ಫಾರ್ಮಲ್ಲಿ ಇಲ್ಲದಿರುವುದರಿಂದ ಈ ಪಾಯಿಂಟ್ ಅಂತೂ ಖಂಡಿತವಾಗಿಯೂ ನಮ್ಮ RCBಯ ಲೋವರ್ ಆರ್ಡರ್ಗೆ ಸೇರುತ್ತೆ. ನಾವಿಲ್ಲಿ ಟೋಟಲ್ ಪಾಯಿಂಟ್ಸ್ ಅನ್ನು ನೋಡೋದಾದರೆ ನಮ್ಮ RCBಯವರ ಪರವಾಗಿ 3 ಅಂಕಗಳು ಆಗಿದೆ.
ಇನ್ನೊಂದು ಕಡೆ CSK ಅವರ ಪರವಾಗಿ ಈಗ ಕೂಡ 1 ಅಂಕ ಇದೆ. ಆನಂತರ ಈಗ ನಾವು ಈ ಎರಡೂ ತಂಡಗಳ ಫಾಸ್ಟ್ ಬೌಲರ್ಸ್ ಅನ್ನು ಕಂಪೇರ್ ಮಾಡೋಣ. ನಮಗೆ ಈ ಬಾರಿ RCB ಅವರ ಪರವಾಗಿ ಫಾಸ್ಟ್ ಬೌಲರ್ಸ್ ಆಗಿ ಜಾಸ್ ಹೇಜಲ್ವುಡ್, ಎಸ್ ದಯಾಲ್ ಮತ್ತು ಭುವನೇಶ್ವರ್ ಕುಮಾರ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಅದೇ ಇನ್ನೊಂದು ಕಡೆ CSK ಅವರ ಪರವಾಗಿ ನಮಗೆ ಫಾಸ್ಟ್ ಬೌಲರ್ಸ್ ಆಗಿ ನೇತನ್ ಹ್ಯಾಲಿಸ್, ಖಲೀಲ್ ಅಹ್ಮದ್ ಮತ್ತು ಶಿವಮ್ ದೂಬೆ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಇಲ್ಲಿ ಕೂಡ ನಮಗೆ ಕ್ಲಿಯರ್ ಆಗಿ ನಮ್ಮ RCBಯ ಫಾಸ್ಟ್ ಬೌಲಿಂಗ್ ಕಂಪೇರ್ ಟು CSK ತುಂಬಾನೇ ಬೆಟರ್ ಆಗಿ ಕಾಣಿಸ್ತಾ ಉಂಟು. ಯಾಕೆಂದ್ರೆ ನಮ್ಮ RCBಯ ಫಾಸ್ಟ್ ಬೌಲರ್ಸ್ಗಳಾದ ಜಾಸ್ ಹೇಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಅವರ ಬಳಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ ಮತ್ತು ಇವರು ಇತ್ತೀಚೆಗೆ ಅದ್ಭುತವಾಗಿ ಬೌಲಿಂಗ್ ಅನ್ನು ಕೂಡ ಮಾಡುತ್ತಾ ಇದ್ದು, ಇದೇ ಒಂದು ರೀಸನ್ ಇಂದಾಗಿ ನಾನು ಈ ಪಾಯಿಂಟ್ ಅನ್ನು ಕೂಡ ಇಲ್ಲಿ RCBಗೆ ಕೊಡುತ್ತೇನೆ. ಸೊ ಇಲ್ಲಿ ಟೋಟಲ್ ಪಾಯಿಂಟ್ಸ್ ಬಂದ್ಬಿಟ್ಟು ನಮ್ಮ RCB ಅವರ ಪರವಾಗಿ 4 ಅಂಕಗಳು ಆಗಿದೆ. ಇನ್ನೊಂದು ಕಡೆ CSK ಅವರ ಪರವಾಗಿ ಈಗ ಕೂಡ 1 ಅಂಕ ಇದೆ. ಹಾಗಾದರೆ ಈಗ ನಾವು ಕೊನೆಗೆ ಈ ಎರಡೂ ತಂಡಗಳ ಸ್ಪಿನ್ನರ್ಸ್ ಅನ್ನು ಕಂಪೇರ್ ಮಾಡೋಣ. ಈ ಬಾರಿ RCB ಅವರ ಪರವಾಗಿ ಕೃಣಾಲ್ ಪಾಂಡ್ಯ ಮತ್ತು ಸುಯೇಶ್ ಶರ್ಮಾ ಅವರು ಆಸ್ ಸ್ಪಿನ್ನರ್ಸ್ ಆಗಿ ಆಡಿದ್ರೆ, ಅದೇ ಇನ್ನೊಂದು ಕಡೆ ನೂರ್ ಅಹ್ಮದ್ ಮತ್ತು ಅಖಿಲ್ ಹುಸೇನ್ ಅವರು CSK ಇಬ್ಬರು ಮೇನ್ ಸ್ಪಿನ್ನರ್ಸ್ಗಳಾಗಲಿದ್ದು, ನಾವಿಲ್ಲಿ ಇವರನ್ನು ಕಂಪೇರ್ ಮಾಡಿದ್ರೆ ನಮಗೆ RCBಗಿಂತ CSK ಸ್ಪಿನ್ನರ್ಸ್ ಬಳಿ ಹೆಚ್ಚು ಎಕ್ಸ್ಪೀರಿಯನ್ಸ್ ನೋಡಲಿಕ್ಕೆ ಸಿಗುತ್ತದೆ. ಮತ್ತೆ ಇತ್ತೀಚೆಗೆ CSK ಸ್ಪಿನ್ನರ್ಗಳು ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದು, ಅದೇ ಇನ್ನೊಂದು ಕಡೆ ಸುಯೇಶ್ ಶರ್ಮಾ ಅವರು ಎಲ್ಲ ಪಂದ್ಯಗಳಲ್ಲಿ ವಿಕೆಟ್ ಅನ್ನು ತೆಗೆಯುವುದಿಲ್ಲ, ಅಂದರೆ ಇವರ ಫಾರ್ಮ್ ಇಲ್ಲಿ ಆನ್ ಅಂಡ್ ಆಫ್ ಆಗಿ ಇರುತ್ತೆ. ಸೊ ಇದೇ ಒಂದು ರೀಸನ್ ಇಂದಾಗಿ ನಾನು ಈ ಅಂಕವನ್ನು ಚೆನ್ನೈಗೆ ಕೊಡುತ್ತೇನೆ. ಸೊ ನಾವಿಲ್ಲಿ ಟೋಟಲ್ ಪಾಯಿಂಟ್ಸ್ ಅನ್ನು ನೋಡೋದಾದರೆ ನಮ್ಮ RCB ಅವರ ಪರವಾಗಿ 4 ಅಂಕಗಳಿದೆ. ಇನ್ನೊಂದು ಕಡೆ CSK ಅವರ ಪರವಾಗಿ 2 ಅಂಕಗಳು ಆಗಿದೆ. ಸೊ ಆನ್ ದ ಪೇಪರ್ ನನಗೆ ಈ ಎರಡು ತಂಡಗಳ ಪ್ಲೇಯಿಂಗ್ 11ನ ಕಂಪ್ಯಾರಿಸನ್ನಲ್ಲಿ RCBಯ ಪ್ಲೇಯಿಂಗ್ 11 ತುಂಬಾ ಬೆಟರ್ ಆಗಿ ಕಾಣಿಸ್ತಾ ಉಂಟು. ಮತ್ತು ಇದು ಕೇವಲ ನನ್ನ ಒಪಿನಿಯನ್. ನಿಮ್ಮ ಪ್ರಕಾರ ಈ ಎರಡು ತಂಡಗಳ ಮಧ್ಯೆ ಮ್ಯಾಚ್ ಆದಾಗ ಯಾವ ತಂಡ ಗೆಲ್ಲಬಹುದಂತ ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗೇನೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.